कर्नाटक के जिला गदग से एक दिल दहला देने वाली खबर सामने आई है, जहां एक नौजवान को कत्ल कर दिया गया जो चंद दिनों बाद शादी करने वाला था। बाप के साइज से महरूम इस नौजवान ने अपनी मां के साथ घर की पूरी जिम्मेदारी संभाली हुई थी, लेकिन इसका मुस्तकबिल अचानक खत्म कर दिया गया। मकतूल नौजवान का नाम मोहम्मद फारूक है, जो लक्ष्मेश्वर तहसीलदार ऑफिस में कॉन्ट्रैक्ट की बुनियाद पर रिकॉर्ड सेक्शन में डीईओ के तौर पर काम कर चुका था। बाद में जब रिकॉर्ड डॉक्यूमेंट्स का प्रोजेक्ट मुकम्मल हो गया तो इसने अपना ऑनलाइन सेंटर शुरू किया और इसी के जरिए रोजी रोटी कमाता था। हाल ही में घर वालों ने इसकी शादी तय की थी और तकरीबन 1.5 माह पहले इसकी मंगनी भी हो चुकी थी। मोहम्मद फारूक घर से निकला लेकिन रात तक वापस नहीं आया। इनका मोबाइल फोन भी बंद आ रहा था, जिसके बाद घर वाले सख्त परेशान हो गए। अहले खाना लक्ष्मेश्वर पुलिस स्टेशन पहुंचे और गुमशुदगी की इत्तला दी। पुलिस ने अगले दिन तक इंतजार करने का मशवरा दिया, लेकिन इस दौरान एक अफसोसनाक खबर सामने आई। मोहम्मद फारूक की लाश गदग जिला के लक्ष्मेश्वर के करीब एक खेत में पाई गई। पुलिस जांच में मालूम हुआ कि कत्ल के बाद लाश को वहां फेंक दिया गया था। मोहम्मद फारूक असल में धारवाड़ जिले के कंदकुल तालुके के हरलापुर गांव का रिहायशी था। वालिद के इंतकाल के बाद वो अपनी वालिदा के साथ अपने दादा दादी के गांव शिगली में रह रहा था। पुलिस तफ्तीश में ये बात सामने आई है कि जिस लड़की से मोहम्मद फारूक की मंगनी हुई थी, इसका एक और नौजवान के साथ ताल्लुक था। इसी मामले को लेकर इस नौजवान ने अपने साथियों के साथ मिलकर मोहम्मद फारूक का कत्ल कर दिया। फारूक एक मेहनती और सादा जिंदगी गुजारने वाला नौजवान था, जो घर की जिम्मेदारी निभा रहा था, लेकिन वो घर से निकला और वापस लाश की सूरत में आया। वाक़ये के बाद अहले खाना गम से निढाल हैं और इन्होंने मुतालिबा किया है कि इस कत्ल में शामिल तमाम मुल्जिमान को सख्त सजा दी जाए। पुलिस ने फौरी कार्रवाई करते हुए मरकजी मुल्जिम और इसके साथियों को गिरफ्तार कर लिया है। लाश मिलने की इत्तला के बाद गदग के एसपी रोहन जगदीश और डीएसपी मुर्तजा खादरी मौके पर पहुंचे और मामले का मुआयना किया। लक्ष्मेश्वर पुलिस ने मुकदमा दर्ज करके तेजी से कार्रवाई की। रिपोर्टेड बाय कलमेश मंडियाल। ಗೋಜ್ನೂರ್ ಹೋಗೋ ದಾರಿಯಲ್ಲಿ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಮೃತನ ದೇಹ ಒಂದು ಅಗ್ರಿಕಲ್ಚರಲ್ ಫೀಲ್ಡಲ್ಲಿ ಕಂಡು ಬಂದಿದೆ ಅಂತ ಹೇಳಿ ನಮ್ಮ ಠಾಣೆಗೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಮಾಹಿತಿ ಬರುತ್ತೆ. ಈ ಮಾಹಿತಿ ಬಂದ ಕೂಡಲೇ ಸ್ಪಾಟಿಗೆ ವಿಸಿಟ್ ಮಾಡಿದ ನಮ್ಮ ಅಧಿಕಾರಿಗಳು ಏನು ಕಾಣ್ತಾರೆ ಅಂತ ಹೇಳಿದರೆ, ಸುಮಾರು ಒಂದು 25ರಿಂದ 27ರಲ್ಲಿ ನಡುವೆ ಇರೋ ಒಂದು ಹುಡುಗ, ಅವನ ಹೆಸರು ಫರೂಕ್ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಫರೂಕ್ ಹುಸೇನ್ ಸಾಬ್ ಅಂತ ಹೇಳಿ. ಈತ ಮೂಲತಃ ಶಿಗ್ಲಿ ಅಲ್ಲಿ ವಾಸ ಮಾಡ್ತಿರೋ ಒಂದು ಹುಡುಗ ಆಗಿದ್ದು, ಇವನು ಮುಂಚಿನ ದಿನಗಳಲ್ಲಿ ಡೇಟಾ ಎಂಟ್ರಿ ಆಪ್ರೇಟರ್ ಆಗಿ ಕೆಲಸ ಮಾಡ್ತಿದ್ದು, ನಿನ್ನೆ ದಿನ ಅಲ್ಲಿ ನಾವು ಕೇಳಿದ ಪ್ರಕಾರ ನಿನ್ನೆ ದಿನ ಸುಮಾರು ಒಂದು 3 ಗಂಟೆಗೆ ಅವನು ಮನೆಯಿಂದ ಹೊರಟಿದ್ದು. ಸಂಜೆ ಮೇಲೆ ಅವನ ಮನೆಗೆ ಬರ್ದೇ ಇರೋ ಕಾರಣಕ್ಕಾಗಿ ಅವನಿಗೆ ಹುಡುಕಾಟ ಮಾಡಿದ್ದು. ಈ ದಿನ ಬೆಳಗ್ಗೆ ಅವನ ಬೈಕ್ ಎಲ್ಲಿ ಈ ಘಟನೆ ಒಂದು ಬಾಡಿಯಲ್ಲಿ ಸಿಕ್ಕಿದೆ, ಅಲ್ಲಿಂದ 100 ಮೀಟರ್ಸ್ ದೂರದಲ್ಲಿ ಸಿಕ್ಕಿದ್ದು. ಕುಟುಂಬಸ್ಥರು ಹುಡುಕಿದ ಸಂದರ್ಭದಲ್ಲಿ ಬಾಡಿ ಪತ್ತೆ ಆಗಿರುತ್ತೆ. ನಾವು ಬಾಡಿಯಲ್ಲಿ ಏನು ಕಾಣ್ತೀವಿ ಅಂತ ಹೇಳಿದರೆ, ಅವನ ಕತ್ತಿಗೆ ಒಂದು ಶಾರ್ಪ್ ಇನ್ಸ್ಟ್ರೂಮೆಂಟಿಂದ ವೂಂಡ್ ಆಗಿರೋದು ನಮಗೆ ಕಂಡು ಬರುತ್ತೆ. ಅದರಿಂದ ಬ್ಲೀಡಿಂಗ್ ಆಗಿ ಇವನು ಮೃತಪಟ್ಟಿರೋದು ನಮಗೆ ಮೇಲ್ನೋಟಕ್ಕೆ ಸ್ಪಷ್ಟನೆ ಆಗುತ್ತೆ. ಇದರಲ್ಲಿ ನಾವು ಈಗಾಗಲೇ ಇನ್ವೆಸ್ಟಿಗೇಷನ್ನ ಪೂರ್ಣ ಪ್ರಮಾಣದಲ್ಲಿ ಕೈಗೊಂಡಿದ್ದು. ಆಲ್ರೆಡಿ ನಾವು ಒಂದು ಸ್ವಲ್ಪ ಇಂಟರ್ನಲ್ ಮಾಹಿತಿ ಕಲೆ ಹಾಕಿರೋ ಪ್ರಕಾರ ಅವರಲ್ಲಿ ಯಾವುದೋ ಒಂದು ವೈಯಕ್ತಿಕ ವಿಚಾರಕ್ಕೆ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಿ ನಮಗೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನಲ್ಲಿ ಕಂಡು ಬರ್ತಿದೆ. ಆರೋಪಿನ ದಸ್ತಗಿರಿ ಮಾಡಲಿಕ್ಕೆ ನಾವು 2 ತಂಡನ ಕೂಡ ರಚನೆ ಮಾಡಿದ್ದೀವಿ. ಅವರು ಇವಾಗ ಪೂರ್ತಿ ಪ್ರಮಾಣದಲ್ಲಿ ತನಿಖೆಯಲ್ಲಿ ತೊಡಸ್ಕೊಂಡಿದ್ದಾರೆ. ಆರೋಪಿ ದಸ್ತಗಿರಿ ಆದ ನಂತರ ನಾನು ನಿಮಗೆ ಇದರದ್ದು ಕಾರಣ ಮತ್ತು ಏನು ನಡೆದಿದೆ ಅಂತ ಹೇಳಿ ಸ್ಪಷ್ಟೀಕರಣ ಕೊಡ್ತೀವಿ. ಇದು ನಾನು ಕೇಳ್ಪಟ್ಟಿದ್ದೀನಿ. ಸುಮಾರು 1.5 ತಿಂಗಳಿಂದ ಒಂದು ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆದಿತ್ತು. ಇದು ಒಂದು ವಿಚಾರ ನಮ್ಮ ಗಮನಕ್ಕೆ ಬಂದಿದೆ. ವೆದರ್ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಎಕ್ಸಾಕ್ಟ್ ಕಾರಣ ಏನಿದೆ ಇದು ನನಗೆ ತನಿಖೆಯಲ್ಲೇ ಕಂಡು ಬರುತ್ತೆ. ಅದು
ತನಿಖೆ ಅಲ್ಲಿ ಕಂಡು ಬರಲಿಕ್ಕಿಂತ ಮುಂಚೆ ಹೇಳಿದರೆ ಅದು ನನಗೆ ಇನ್ವೆಸ್ಟಿಗೇಷನ್ ಸ್ವರೂಪದಲ್ಲಿ ಸರಿ ಇಲ್ಲದರ ಕಾರಣಕ್ಕಾಗಿ ನಾನೇನು ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದರೆ, ಈ ಒಂದು ಘಟನೆಯಲ್ಲಿ ಯಾವುದೇ ಬೇರೆ ಕಾರಣ ಇಲ್ಲದೆ ಇದು ಯಾವುದೋ ವೈಯಕ್ತಿಕ ವಿಚಾರಕ್ಕೆ ನಡೆದಿರೋ ಒಂದು ರೀತಿ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇದೆ. ಸೊ ಆ ರೀತಿಯಲ್ಲೇ ನಾವು ತನಿಖೆ ಮಾಡ್ತೇವೆ.